ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಸಂಚಿಕೆಯ ಆರಂಭದಲ್ಲಿ ತಾಂಡವ್ ಅವ್ರನ್ನ ಪೊಲೀಸರು ಹಿಡ್ಕೊಂಡಿರ್ತಾರೆ. ಪೊಲೀಸರು ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ಸರ್ ನಾನು ಮತ್ತೆ ಈ ಕೇಸ್ಗೆ ಯಾವುದೇ ಸಂಬಂಧ ಇಲ್ಲ, ನನಗೆ ಇವ್ನಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ಮನೆಯ ಡಾಕ್ಯುಮೆಂಟ್ಸ್ ಯಾವುದೋ ಒಂದು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ನ ಫೋರ್ಜರಿ ಮಾಡಿಬಿಟ್ಟು ಜೈಲಿಗೆ ಹೋಗಿದ್ದೆ. ಅದಾದಮೇಲೆ ಇವನು ಏನೋ ಒಂದು ಲಗೇಜ್ ಇದೆ ಡಿಕ್ಕಿಲಿ, ಅದನ್ನು ಇಳಿಸ್ಬೇಕು, ನನಗೆ ನಿಮ್ಮ ಸಹಾಯ ಬೇಕು ಅಂತ ಹೇಳಿದ್ದಕ್ಕೆ ನಾನು ಇವ್ನ ಜೊತೆ ಕಾರ್ ಹತ್ಕೊಂಡು ಬಂದಿದ್ದೀನಿ, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ತಾಂಡವ್ ಅವರು ಪೊಲೀಸ್‌ಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ತಾಂಡವ್ ಅವ್ರು ಹೇಳ್ತಾರೆ, ಸರ್ ಇವತ್ತು ನನ್ನ ಮಗಳದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ನಾನು ಅಲ್ಲಿಗೆ ಹೋಗಬೇಕು, ಬೇಕಾದರೆ ನನ್ನ ಮಗಳಿಗೆ ಫೋನ್ ಮಾಡ್ಕೊಡ್ತೀನಿ, ನೀವು ಮಾತಾಡಿ ಅಂತ ಹೇಳಿದಾಗ, ನಿಮ್ಮ ಮಗಳ ಹೆಸರೇನು, ನಿನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಅವರು ಅವ್ರ ಮಗಳದ್ದು ಎಲ್ಲ ಡೀಟೇಲ್ಸ್‌ನು ಹೇಳ್ತಾರೆ. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಚಿಕ್ಕ ಮಕ್ಕಳನ್ನೆಲ್ಲ ಈ ಪೊಲೀಸ್ ಕೇಸಲ್ಲಿ ಇನ್ವಾಲ್ವ್ ಮಾಡೋಕ್ಕಾಗೋದಿಲ್ಲ, ಸೊ ಇದೆಲ್ಲ ನಡೆಯೋದಿಲ್ಲ, ನಡಿ ನೀನು ಸ್ಟೇಷನ್‌ಗೆ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ತಾಂಡವ್ರು ಹೇಳ್ತಾರೆ, ಸರ್ ನನ್ನ ಮನೆಗೆ ಫೋನ್ ಮಾಡಿ ಮಾತಾಡಿ ಸರ್, ಬೇಕಾದರೆ ನಾನು ಅಂಥವನಲ್ಲ ಸರ್ ಅಂತ ಹೇಳಿ ಫೋನನ್ನು ತೆಗೆದು ತೋರಿಸ್ತಾ ಇರಬೇಕಾದ್ರೆ ಪೊಲೀಸವರು ಫೋನನ್ನು ಇಸ್ಕೊಂಡು ಕಾಲ್ ಲಾಗ್‌ನ ಚೆಕ್ ಮಾಡ್ತಾರೆ. ಅಲ್ಲಿ ಹನಿ ಅಂತ ಇರುತ್ತೆ. ಯಾರಿದು ಹನಿ ಅಂತ ಇದೆ, ನಿಮ್ಮ ಹೆಂಡ್ತಿನಾ ಅಂತ ಹೇಳಿದಾಗ, ಸರ್ ದಯವಿಟ್ಟು ಆ ನಂಬರ್‌ಗೆ ಮಾತ್ರ ಫೋನ್ ಮಾಡಬೇಡಿ ಅಂತ ಹೇಳಿದಾಗ, ನಾವು ಈ ನಂಬರ್‌ಗೆ ಫೋನ್ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಆ ಫೋನ್ ನಂಬರ್‌ಗೆ ಫೋನ್ ಮಾಡ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಕಾಮತ್ ಅವರು ಬಂದು ಭಾಗ್ಯ ಅವ್ರ ಹತ್ರ ನಿಂತ್ಕೊಂಡಿರ್ತಾರೆ. ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲಾಗಿ ಮಾತಾಡಬೇಕು ಅಂತ ಹೇಳಿ ಕಾಮತ್ ಅವರು ಭಾಗ್ಯನ ಸೈಡ್ ಕರ್ಕೊಂಡೋಗಿ ಮಾತಾಡ್ತಾ ಇರಬೇಕಾದ್ರೆ ಅವಾಗ ಭಾಗ್ಯ ಅವರು ಕಾಮತ್ ಅವ್ರನ್ನ ಅಬ್ಸರ್ವ್ ಮಾಡಿ ಕೇಳ್ತಾರೆ, "ಏನಾಯ್ತು ಮಾವ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು?" ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, "ಇನ್ನೇನಮ್ಮ ನಾನು ತುಂಬ ಇಷ್ಟಪಡೋ ವ್ಯಕ್ತಿ ನಮ್ಮನ್ನ ಬಿಟ್ಟು ದೇಶ ಬಿಟ್ಟೇ ಹೋಗ್ತಾ ಇರಬೇಕಾದ್ರೆ ಇನ್ನೆಲ್ಲಮ್ಮ ಖುಷಿಯಾಗಿರೋಕ್ಕಾಗುತ್ತೆ? ನನಗೆ ತುಂಬಾ ಬೇಜಾರಾಗ್ತಿದೆ" ಅಂತ ಹೇಳಿದಾಗ, "ಏನಾಯ್ತು ಮಾವ ನಿಮ್ಗೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ನಿಮ್ಮ ಇಷ್ಟಪಡೋರು ಯಾರು ಹೋಗ್ತಾ ಇದ್ದಾರೆ?" ಅಂತ ಹೇಳಿದಾಗ, "ಹೌದಮ್ಮ ಆದಿ ನಮ್ಮನ್ನೆಲ್ಲ ಬಿಟ್ಟು ದೇಶ ಬಿಟ್ಟು ಹೋಗ್ತಾ ಇದ್ದಾನೆ US ಗೆ" ಅಂತ ಹೇಳ್ತಾ ಇರಬೇಕಾದ್ರೆ, "ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅವರು?" ಅಂತ ಹೇಳಿ ಕಾಮತ್ ಅವ್ರನ್ನ ಕೇಳ್ತಾರೆ. "ಹೌದಮ್ಮ ಅವರು ದುಡುಕಿನ ನಿರ್ಧಾರ ತಗೋಬಿಟ್ಟೆ, ನಾನು ಭಾಗ್ಯ ಅವ್ರಿಗೆ ಹೇಳ್ಬಿಟ್ಟೆ, ಅವ್ರ ಮನೆಯವರೆಲ್ಲ ನನ್ನನ್ನು ಬೇರೆ ಥರ ನೋಡ್ತಾ ಇದ್ದಾರೆ, ನನಗೆ ಅವಮಾನ ಆಗಿದೆ, ಮತ್ತು ನಾನು ಈ ನಿರ್ಧಾರ ತಗೋಬಾರ್ದಾಗಿತ್ತು" ಅಂತ ಹೇಳಿ ತುಂಬಾ ನೊಂದ್ಕೊಂಡು ಅವನು ಈ ದೇಶನ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಭಾಗ್ಯ ಅವ್ರು ಹೇಳ್ತಿರ್ತಾರೆ, ಅವ್ರಿಗೆ ಏನನ್ಸುತ್ತೋ ಅದನ್ನ ಹೇಳಿದ್ದಾರೆ. ಇದಕ್ಕೆಲ್ಲ ಯಾಕೆ ದೇಶ ಬಿಟ್ಟು ಹೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ, "ಗೊತ್ತಿಲ್ಲಮ್ಮ ದಯವಿಟ್ಟು ನೀವೀಗ ಅವನ್ನ ತಡಿಬೇಕು. ನಾವಿವಾಗ ಅವನ್ನ ತಡೀಲಿಲ್ಲ ಅಂತ ಹೇಳಿದ್ರೆ ಅವನು ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ ಇಂಡಿಯಾಗೆ" ಅಂತ ಹೇಳ್ತಿರ್ತಾರೆ. ಮತ್ತು ಕಾಮತ್ ಅವರು ಭಾಗ್ಯಂಗೆ ರಿಕ್ವೆಸ್ಟ್ ಮಾಡ್ತಾರೆ, "ನೋಡಮ್ಮ ನೀನು ಒಂದೇ ಒಂದು ಸಲ ಸುಳ್ಳು ಹೇಳ್ಬಿಟ್ಟು ನಾನು ಅವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅವನ್ನ ವಾಪಸ್ ಕರ್ಕೊ. ವಾಪಸ್ ಬಂದಮೇಲೆ ನಾನು ಅವ್ನಿಗೆ ಎಲ್ಲನೂ ಎಕ್ಸ್‌ಪ್ಲೇನ್ ಮಾಡಿ ನನಗೆ ಅವ್ನಿಗೆ ಸಮಾಧಾನ ಮಾಡ್ಕೊಂಡು ಅವ್ನ ಇಲ್ಲೇ ಇರಿಸ್ಕೋತೀನಿ" ಅಂತ ಹೇಳಿ ಭಾಗ್ಯಂಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇರ್ತಾರೆ. ಅವಾಗ ಭಾಗ್ಯ ಅವ್ರ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ, "ಸುಳ್ಳು ಯಾಕೆ ಹೇಳ್ಬೇಕು ಮಾವ, ನಾನು ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ನಾನು ಅವ್ರನ್ನ ವಾಪಸ್ ಕರ್ಕೋತೀನಿ" ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ತಾಂಡವ್ ಅವರು ಹನಿ ಅಂತ ಇರೋ ನಂಬರ್‌ಗೆ ಫೋನ್ ಮಾಡ್ತಾರೆ. ಪೊಲೀಸ್ ಫೋನ್ ಮಾಡಿದಾಗ, "ಹಲೋ ಎಲ್ಲಿದ್ಯಾ? ಇವಾಗ ಬೇಕಾಯ್ತಾ ನಾನು ನಿನಗೆ?" ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ, "ನೀವೇನಾಗಬೇಕು ಇವ್ರಿಗೆ? ಇವರು ಪೊಲೀಸ್ ಅಲ್ಲಿ ಸಿಗಾಕೊಂಡಿದ್ದಾರೆ ಒಂದು ಕಿಡ್ನಾಪ್ ಕೇಸಲ್ಲಿ" ಅಂತ ಹೇಳ್ತಾ ಇರಬೇಕಾದ್ರೆ, "ಸರ್ ಏನಾಯಿತು? ತಾಂಡವ್‌ಗೆ ಏನಾಯಿತು?" ಅಂತ ಹೇಳ್ತಿರ್ಬೇಕಾದ್ರೆ, "ಏನೂ ಇಲ್ಲ. ಇವ್ರೇನಾದ್ರು ಇದೇ ಥರ ಕಿಡ್ನಾಪ್ ಮಾಡ್ಕೊಂಡಿದ್ರಾ? ಇಲ್ಲ ತುಂಬ ಒಳ್ಳೆಯವರಾ?" ಅಂತ ಕೇಳಿದಾಗ, "ಇಲ್ಲ ಸರ್ ಅವ್ನು ತುಂಬ ಒಳ್ಳೆಯವನು. ಈ ರೀತಿ ಎಲ್ಲ ಕಿಡ್ನಾಪ್ ಎಲ್ಲ ಮಾಡಕ್ಕೆ ಹೋಗೋದಿಲ್ಲ ಅವನು" ಹಂಗೆ ಹಿಂಗೆ ಅಂತೇಳಿ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಅದಾದಮೇಲೆ ಪೊಲೀಸವರು, "ಸರಿ ತಗೋ ನಿನ್ನ ಹೆಂಡತಿ ಹೇಳಿರೋದಕ್ಕೆ ನೀನು ಉಳ್ಕೊಂಡಿದ್ದೀಯಾ ಇವತ್ತು, ಇಲ್ಲ ಅಂತಂದಿದ್ರೆ ನಿನ್ನನ್ನು ಒದ್ದು ಒಳಗಡೆ ಹಾಕ್ಬಿಡ್ತಿದ್ವಿ" ಅಂತ ಹೇಳ್ಬಿಟ್ಟು ಅವನನ್ನ ಬಿಟ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಅಲ್ಲಿಂದ ಪೊಲೀಸರು ಹೊರಟೋಗ್ತಾರೆ. ತಾಂಡವ್ ಅವರು ಹಾಗೆ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಆವಾಗ ಮತ್ತೆ ಹನಿ ಅವ್ರದ್ದು ಫೋನ್ ಬರುತ್ತೆ ಅಂತ ಹೇಳಿದ್ರೆ ಶ್ರೇಷ್ಠದು ಫೋನ್ ಬರುತ್ತೆ. ಆವಾಗ ತಾಂಡವ್ ಮಾತಾಡ್ತಾನೆ, "ಥ್ಯಾಂಕ್ ಯು ಶ್ರೇಷ್ಠ ನನ್ನ ಪೊಲೀಸಿಂದ ಬಚಾವ್ ಮಾಡಿಸಿದ್ದಕ್ಕೆ, ಇಲ್ಲ ಅಂತಂದರೆ ನನಗೆ ತುಂಬಾ ಕಷ್ಟ ಆಗ್ಬಿಡೋದು" ಅಂತ ಹೇಳಿದಾಗ, "ನೋಡು ನಿನ್ನನ್ನು ನಾನು ಮಾತ್ರ ಬಚಾವ್ ಮಾಡೋಕ್ಕಾಗೋದು. ನೀನು ಭಾಗ್ಯನೇ ಬೇಕು ಅಂತ ಭಾಗ್ಯನ ಹತ್ರ ಹೋದ್ರೆ ಇಷ್ಟೆಲ್ಲ ಮಾಡಿದವಳಿಗೆ ನಿನ್ನನ್ನು ಜೈಲಿಗೆ ಹಾಕ್ಸೋದೇನು ಹೊಸ್ತಾ ಅಲ್ಲ" ಅಂತ ಹೇಳ್ತಿರ್ಬೇಕಾದ್ರೆ, "ಇಷ್ಟೆಲ್ಲ ಅಂತಂದರೆ ಏನರ್ಥ?" ಅಂತ ಹೇಳಿದಾಗ, "ಹೌದು ಇದೆಲ್ಲ ಪ್ಲ್ಯಾನ್ ನಂದೇ. ಆ ಕಿಡ್ನ್ಯಾಪ್ ಕೇಸು, ಆ ಪೊಲೀಸು ಎಲ್ಲ ಪ್ಲ್ಯಾನು ನಂದೇ. ನೀನೇನಾದರೂ ನನ್ನ ಹತ್ರ ಬರಲಿಲ್ಲ ಅಂತ ಹೇಳಿದ್ರೆ ನಿನ್ನ ಮತ್ತೆ ಇದೇ ಕೇಸಲ್ಲಿ ಪೊಲೀಸ್ ಸ್ಟೇಷನ್‌ಗೆ ಒಳಗಡೆ ಹಾಕಿಸ್ಬಿಡ್ತೀನಿ" ಅಂತ ಹೇಳಿ ಹೆದರಿಸ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ತಾಂಡವ್ ಅವರು ತುಂಬಾ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಕಾಮತ್ ಅವರು ಭಾಗ್ಯ ಅವ್ರಿಗೆ, "ದಯವಿಟ್ಟು ಫೋನ್ ಮಾಡಮ್ಮ ನೀನು" ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಮನಸ್ಸಲ್ಲೇ ಭಾಗ್ಯ ಅವರು, "ನಾನು ಸುಳ್ಳು ಹೇಳಲ್ಲ ಮಾವ, ಆದಿ ಅವ್ರನ್ನ ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ಅವ್ರು ಬಿಟ್ಟು ನಾನು ಇರೋಕ್ಕಾಗಲ್ಲ" ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಅವಾಗ ಕಾಮತ್ ಅವರು, "ಸರಿ ನಮ್ಮ ಆದಿಗೆ ಫೋನ್ ಮಾಡಲಾ?" ಅಂತ ಹೇಳಿದಾಗ, "ಸರಿ ಮಾವ ಫೋನ್ ಮಾಡಿ, ನಾವು ಅವ್ರನ್ನ ವಾಪಸ್ ಕರ್ಸೋಣ" ಅಂತ ಹೇಳ್ಬಿಟ್ಟು ಆದಿ ಅವ್ರಿಗೆ ಕಾಮತ್ ಅವರು ಫೋನ್ ಮಾಡ್ತಾರೆ. ಕಾಮತ್ ಅವರು ಫೋನ್ ಮಾಡಿದ ತಕ್ಷಣ ಆದಿ ಅವರು ಫೋನ್ ಎತ್ಕೊಂಡು, "ಅಪ್ಪ ಏನಕ್ಕೆ ಫೋನ್ ಮಾಡ್ತಾ ಇದ್ದಾರೆ?" ತುಂಬ ಬೇಜಾರು ಮಾಡ್ಕೊಂಡು ಮತ್ತೆ ವಾಪಸ್ ಕರಿಯಾಕಿರ್ಬೇಕು ಅಂತ ಹೇಳಿ ಮನಸ್ಸಲ್ಲೇ ಅಂತ ಅಂದ್ಕೊಂಡು ಅವರು ಫೋನನ್ನು ರಿಸೀವ್ ಮಾಡ್ತಾರೆ. "ಹೇಳಿ ಅಪ್ಪ" ಅಂತ ಹೇಳಿದಾಗ, "ಅಲ್ಲಪ್ಪ ಒಂದು ನಿಮಿಷ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀಯಲ್ಲ ನೀನು, ಇಲ್ಲಿ ಭಾಗ್ಯನೂ ಇದ್ದಾಳೆ, ಭಾಗ್ಯ ಮಾತಾಡಬೇಕಂತ ನಿನ್ನ ಹತ್ರ" ಅಂತ ಹೇಳಿ ಕಾಮತ್ ಅವರು ಭಾಗ್ಯನ ಕೈಗೆ ಫೋನನ್ನು ಕೊಡ್ತಾರೆ. ಆವಾಗ ಭಾಗ್ಯ ಅವರು ಹೇಳ್ತಾರೆ, "ಅಲ್ಲ ಆದಿ ಅವರೇ, ಈ ನಿರ್ಧಾರ ಎಲ್ಲ ತಗೋಬೇಕಾದ್ರೆ ನಮ್ಮ ನೆನಪೇ ಇರಲಿಲ್ವಾ, ಅಥವಾ ನಮ್ಮನ್ನು ಮರ್ತ್ಬಿಟ್ಟಿದ್ದೀರಾ ಏನು ಕತೆ?" ಅಂತ ಹೇಳ್ತಿರ್ಬೇಕಾದ್ರೆ, "ಇಲ್ಲ ಭಾಗ್ಯ ಅವರೇ, ನಾನು ತಪ್ಪು ಮಾಡಿಬಿಟ್ಟೆ, ನಿಮಗೆ ಆ ರೀತಿ ಹೇಳ್ಬಾರ್ದಾಗಿತ್ತು, ನಾನು ಹೇಳಿ ತುಂಬಾ ಬೇಜಾರಾಗಿದೆ, ಮತ್ತು ನನಗೆ ಪ್ರಾಯಶ್ಚಿತ್ತವಾಗಿ ಬೇಕು ಅಂತ ಹೇಳಿ ನಾನು ದೇಶ ಬಿಟ್ಟು ಹೋಗ್ತಾ ಇದ್ದೀನಿ" ಅಂತ ಹೇಳ್ತಾ ಇರಬೇಕಾದ್ರೆ ಆದಿ ಅವರು ಹೇಳ್ತಾರೆ, ಅದಕ್ಕಿನ್ನ ಕೇಳಿಸ್ಕೊಂಡು ಭಾಗ್ಯ ಅವರು ಹೇಳ್ತಾರೆ, "ಅಲ್ಲ ಆದಿ ಅವರೇ, ನೀವ್ಯಾಕೆ ದೇಶ ಬಿಟ್ಟು ಹೋಗ್ತಿದ್ದೀರಾ? ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ನೀವು ವಾಪಸ್ ಬನ್ನಿ" ಅಂತ ಹೇಳಿದಾಗ ಆದಿ ಅವರು, "ಹೌದು ನೀವು ಈ ಮಾತು ಹೇಳ್ತಿದ್ದೀರಾ?" ಅಂತ ಹೇಳಿದಾಗ, "ಹೌದು ನಾನೇ ಈ ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ವಾಪಸ್ ಬನ್ನಿ" ಅಂತ ಹೇಳಿದಾಗ, "ಸರಿ ನಾನು ಇವಾಗಲೇ ವಾಪಸ್ ಬರ್ತೀನಿ" ಅಂತ ಹೇಳಿ ಆದಿ ಅವರು ಅಲ್ಲಿಂದ ವಾಪಸ್ ಬರ್ತಾ ಇರ್ತಾರೆ.
ಅದಾದಮೇಲೆ ಇನ್ನು ಈ ಕಡೆ ಕಾಮತ್ ಅವರು ತುಂಬ ಧನ್ಯವಾದ ಅಮ್ಮ ನಿನಗೆ. ನಾನು ಬಂದ ತಕ್ಷಣ ಎಲ್ಲನೂ ಅರ್ಥ ಮಾಡಿಸ್ತೀನಿ. ನೀನು ಈ ಥರ ಸುಳ್ಳು ಹೇಳಿ ಅವ್ರನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಕಾಮತ್ ಅವರು ಭಾಗ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ಅವಾಗ ಭಾಗ್ಯ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ, ಮಾವ ನಾನು ಆದಿ ಅವ್ರನ್ನ ತುಂಬ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಸುಳ್ಳೇನು ಹೇಳಿಲ್ಲ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಸೊ ವೀಕ್ಷಕರೇ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.